ಜನಸಾಮಾನ್ಯರಿಗೆ ಸರ್ಕಾರದಿಂದ ಬರೆ ಮೇಲೆ ಬರೆ, ಹಾಲಿನ ದರ ರೇಟ್ ಜಾಸ್ತಿ ಆಯಿತು, ಬಸ್ಸು, ಮೆಟ್ರೋ, ವಿದ್ಯುತ್ ಎಲ್ಲವೂ ಕೂಡ ಒಂದಾದ ನಂತರ ಸರಣಿ ದರ ಏರಿಕೆಯಿಂದಾಗಿ ಜನ ಕಂಗೆಟ್ಟು ಹೋಗಿದ್ದಾರೆ. ಕಾವೇರಿ ನೀರಿನ ದರ ಏರಿಕೆಗೆ ಜಲಮಂಡಳಿ ಸಿದ್ಧತೆಯನ್ನು ಮಾಡ್ತಾ ಇದೆ. ತಿಂಗಳಿನ ಒಳಗೆ ಕಾವೇರಿ ನೀರಿನ ದರವನ್ನು ಹೆಚ್ಚಳ ಮಾಡುವಂಥ ಸಾಧ್ಯತೆ ಇದೆ ಇದೇ ಸರ್ಕಾರ. ಬೆಂಗಳೂರು ಜಲಮಂಡಳಿಯಿಂದ ಅಧಿಕೃತ ಘೋಷಣೆ ಮಾಡೋದು ಮಾತ್ರ ಬಾಕಿ ಇದೆ. ಪ್ರತಿ ಲೀಟರ್ಗೆ 7 ರಿಂದ 8 ಪೈಸೆ ಹೆಚ್ಚಳ ಮಾಡುವಂಥ ತೀರ್ಮಾನ ಮಾಡುವಂಥ ಸಾಧ್ಯತೆ ಇದೆ. ಅಂಥದ್ದೊಂದು ಪ್ರಸ್ತಾವನೆ ಈಗ ಜಲಮಂಡಳಿ ಮುಂದೆ ಇದೆ. ಪ್ರತಿ ಲೀಟರ್ಗೆ 1 ರಿಂದ 2 ಪೈಸೆ ಹೆಚ್ಚಳಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. 4 ಹಂತದಲ್ಲಿ ನೀರಿನ ದರ ಏರಿಕೆಗೆ ಜಲಮಂಡಳಿ ತೀರ್ಮಾನ ಮಾಡಿದೆ. ಗೃಹ ಬಳಕೆ, ಅಪಾರ್ಟ್ಮೆಂಟ್, ಕೈಗಾರಿಕೆಗಳಿಗೆ ಪ್ರತ್ಯೇಕ ದರವನ್ನು ನಿಗದಿ ಮಾಡ್ತಾರೆ. ಗೃಹ ಬಳಕೆಗೆ ಒಂದು ರೇಟು, ಅಪಾರ್ಟ್ಮೆಂಟ್ಗೆ ಒಂದು, ಹಾಗೆ ಇಂಡಸ್ಟ್ರಿಯಲ್ ಏರಿಯಾ ಅಥವಾ ಕೈಗಾರಿಕಾ ಪ್ರದೇಶಗಳಲ್ಲೇ ಒಂದು ರೇಟನ್ನು ನಿಗದಿ ಮಾಡೋದಕ್ಕೆ ಈಗ ಸರ್ಕಾರ ಪ್ರತ್ಯೇಕವಾಗಿ ನಿಗದಿ ಮಾಡೋದಕ್ಕೆ ಜಲಮಂಡಳಿ ತೀರ್ಮಾನವನ್ನು ಮಾಡಿದೆ. ಸದ್ಯಕ್ಕೆ ಜನಸಾಮಾನ್ಯರಿಗಂತೂ ಒಂದಾದ ಮೇಲೆ ಒಂದು ಬೆಲೆ ಏರಿಕೆಯ ಬರೆ ಕಾಯದ ಮೇಲೆ ಬರೆ ಎಳೆದಂತಾಗಿದೆ. ಸದ್ಯಕ್ಕಂತೂ ಹಾಲಿನ ದರ ಜಾಸ್ತಿ ಆಯಿತು, ಬಸ್ ದರ, ಮೆಟ್ರೋ, ಬಳಿಕ ಈಗ ನೀರಿನ ದರವನ್ನು ಹೆಚ್ಚಳ ಮಾಡೋದಕ್ಕೆ ಹೊರಟಿರೋದು ಜನಾಕ್ರೋಶಕ್ಕೆ ಕಾರಣ ಆಗಿದೆ. ಮೊದಲೇ ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜನ ಬಸವಳಿದು ಹೋಗಿದ್ದಾರೆ. ಇದ್ರ ನಡುವೆ ಕುಡಿಯೋ ನೀರು, ಕಾವೇರಿ ನೀರಿಗೂ ಕೂಡ ರೇಟ್ ಜಾಸ್ತಿ ಆದರೆ ಜನ ಅಂತೂ ಹೈರಾಣಾಗಿ ಹೋಗ್ತಾರೆ. ನೋಡಿ, ನೀರಿನ ದರ ಏರಿಕೆಗೆ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜನರಿಗೆ ಹೊರೆಯಾಗದಂತೆ ನೀರಿನ ದರವನ್ನು ಏರಿಕೆ ಮಾಡ್ತೀವಿ. ಕಳೆದ 11 ವರ್ಷದಲ್ಲಿ ನೀರಿನ ದರ ಏರಿಕೆ ಆಗಿಲ್ಲ. ಈ 11 ವರ್ಷದಲ್ಲಿ 3 ಬಾರಿ ವಿದ್ಯುತ್ ದರ ಹೆಚ್ಚಾಗಿದೆ. ನೌಕರರ ಸಂಬಳ ಕೂಡ ಜಾಸ್ತಿ ಆಗಿದೆ. ನೋಡಿ, ಡಾಕ್ಟರ್ ರಾಮ್ ಪ್ರಸಾದ್ ಅವರು ಹೇಳಿದ್ದಾರೆ. ಅಧ್ಯಕ್ಷ ರಾಮ್ ಪ್ರಸಾದ್, ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೀರಿನ ದರ ಹೆಚ್ಚಳ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಇದೆ. 11 ವರ್ಷದಲ್ಲಿ ನೀರಿನ ದರ ಹೆಚ್ಚಾಗಿಲ್ಲ. ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆ ಜಲಮಂಡಳಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ನೀರಿನ ದರವನ್ನು ಹೆಚ್ಚಳ ಮಾಡ್ತೀವಿ ಅಂತ ಈ ಹಿಂದೆನೂ ಕೂಡ DCM ಅವರು ಸೂಚನೆಯನ್ನು ಕೊಟ್ಟಿದ್ದರು. ಸರ್, ಯಾವಾಗಿಂದ ದರ ಹೆಚ್ಚಳ ಆಗುತ್ತೆ, ಎಷ್ಟು ಹೆಚ್ಚಾಗುತ್ತೆ? ಈಗ ತಮಗೆಲ್ಲ ತಿಳಿದಿರುವಂತೆ ಕಳೆದ 11 ವರ್ಷಗಳಲ್ಲಿ ಜಲಮಂಡಳಿ ವತಿಯಿಂದ ಯಾವುದೇ ದರ ಏರಿಕೆಯನ್ನು ಮಾಡಿರಲಿಲ್ಲ. 2014ರಿಂದ ದರ ಏರಿಕೆಯನ್ನು ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಅನಿವಾರ್ಯವಾಗಿ ಜಲಮಂಡಳಿಗೆ ಆಗಿರುವಂತಹ ಆರ್ಥಿಕ ನಷ್ಟವನ್ನು ಕಡಿಮೆ ಮಾಡೋದಕ್ಕಾಗಿ ಜಲ ಏರಿಕೆ ಮಾಡಬೇಕಾಗುತ್ತೆ. ಹಾಗಾಗಿ ಇದರ ದರ ಏರಿಕೆಯನ್ನು ಕೂಡ ಜಾಸ್ತಿ ನಮ್ಮ ಯಾರು ಸಣ್ಣ ಮತ್ತು ಮಧ್ಯಮ ವರ್ಗ ಕುಟುಂಬದವರಿದೆ ಅವರಿಗೆ ಜಾಸ್ತಿ ಮೊರೆಯಾಗದೆ ಅವರಿಗೆ ತುಂಬ ಕಡಿಮೆ ದರ ಏರಿಕೆಯನ್ನು ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೇವೆ. ಈಗ ನಮ್ಮದು 0 to 8,000 ಲೀಟರ್ಸ್ ಯಾರು ಬಳಕೆ ಮಾಡಿದೆ ಅವ್ರಿಗೆ ಕೇವಲ 0.15 ಪೈಸಾ ಅಂದರೆ 1/4 ಪೈಸಾಕ್ಕಿಂತ ಕಡಿಮೆ ಪರ್ ಲೀಟ್ರಿಗೆ ಇನ್ಕ್ರೀಸ್ ಆಗುತ್ತೆ. ಅದೇ ಥರ 8,000 to 25,000 ಕೆಟಗರಿಗೆ ಅರ್ಧ ಪೈಸಾಕ್ಕಿಂತ ಕಡಿಮೆ ಇನ್ಕ್ರೀಸ್ ಆಗುತ್ತೆ. ಯಾರು 50,000 ಲೀಟ್ರ್ ಇದೆ ಅವರಿಗೆ 1 ಪೈಸಾ ಪರ್ ಲೀಟ್ರು ಇನ್ಕ್ರೀಸ್ ಆಗುತ್ತೆ. 50,000 ಮೇಲೆ ಇರುವವರೆಗೂ 1 ಪೈಸಾ ಪರ್ ಲೀಟ್ರು ಇನ್ಕ್ರೀಸ್ ಆಗುತ್ತೆ. ಸೊ 1 ಪೈಸಾ ಪರ್ ಲೀಟ್ರ್ ಇಸ್ ಎ ಮ್ಯಾಕ್ಸಿಮಮ್ ಫಾರ್ ಡೊಮೆಸ್ಟಿಕ್ ಕನೆಕ್ಷನ್ಸು. ವೇರಸ್ ಕಮರ್ಷಿಯಲ್ ಕನೆಕ್ಷನ್ಸ್ಗೆ ಬಂದಾಗ 0.90 ಪೈಸಾಯಿಂದ ಅಂದರೆ 1 ಪೈಸಾಗಿಂತ ಸ್ವಲ್ಪ ಕಡಿಮೆ ಪರ್ ಲೀಟ್ರು, ದೆನ್ ಮ್ಯಾಕ್ಸಿಮಮ್ ಒಂದು 1.50 ಪೈಸಾ ಪರ್ ಲೀಟ್ರ್ವರೆಗೆ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ಸರ್, ಈಗ 11 ವರ್ಷದ ಹಿಂದೆ ಅಷ್ಟೇ ನಾವು ಮಾಡಿದ್ದು, ಅದಾದಮೇಲೆ ಮಾಡಲಿಲ್ಲ ಅಂತ. ಆಗ ಎಷ್ಟಾಗಿತ್ತು ಸರ್? ಈಗ ಅಂದರೆ ₹1 ಕಮ್ಮಿ ಮಾಡಿ ಅಂತ DCM ಸೂಚನೆ ಕೊಟ್ಟಿದ್ದ, ಹೇಗೆ ಅಂತ? ಈಗ ನಾವೇನು ಮಾಡಬೇಕು, ಈಗ ಸಾರ್ವಜನಿಕ ಸಂಸ್ಥೆಯಲ್ಲಿ ಇರೋದ್ರಿಂದ ನಾವು ಎಲ್ಲ ಜನರದ್ದೇ ಒಂದು ವಿಷಯಗಳನ್ನ ಆಲೋಚನೆ ಮಾಡಿಕೊಂಡು ತೀರ್ಮಾನ ತೆಗೆದುಕೊಳ್ಬೇಕಾಗುತ್ತೆ. ಈಗ ನಮ್ಮ ನಷ್ಟ ಏನಿದೆ, ಪ್ರತಿ ತಿಂಗಳಿಗೆ ಆರ್ಥಿಕ ಕೊರತೆ ಏನಿದೆ 80 ಕೋಟಿಯಷ್ಟು ನಮಗೆ ಹಿಂದೆ ಕೊರತೆ ಆಗ್ತಾ ಇತ್ತು. ಈಗ ಈ ಬೆಲೆ ಏರಿಕೆಯಿಂದ ನಮಗೇನಾಗುತ್ತಪ್ಪ ಅಂದರೆ 25ರಿಂದ ಒಂದು 30 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ನಮಗೆ ಬೆಲೆ ಇದು ಆರ್ಥಿಕವಾಗಿ ನಮಗೆ ಅನುಕೂಲ ಆಗ್ಬೋದು. ಬಟ್ ಆದರೂ ಕೂಡ ಇನ್ನೊಂದು 50 ಕೋಟಿ 40ರಿಂದ 50 ಕೋಟಿ ರೂಪಾಯಿ ನಮಗೆ ಆರ್ಥಿಕ ನಷ್ಟ ಆಗೇ ಆಗುತ್ತೆ. ಬಟ್ ಅದನ್ನು ನಾವು ತಗೊಂಡು ಕೇವಲ ಒಂದು 30 ಕ್ರೋರ್ಸ್ ಅಷ್ಟೇ ನಮಗೆ ಆರ್ಥಿಕ ಇದು ಮಾಡಿಕೊಂಡು ಉಳಿದ 50 ಕೋಟಿ ಇನ್ನೂ ನಷ್ಟದಲ್ಲೇ ಇರ್ತೀವಿ. ಆದರೂ ಕೂಡ ಮುಂಬರುವ ದಿನಗಳಲ್ಲಿ ನಾವು ಎಲೆಕ್ಟ್ರಿಸಿಟಿ ಖರ್ಚುಗಳನ್ನು ಕಡಿಮೆ ಮಾಡೋದಕ್ಕಾಗಿ ಸೋಲಾರ್ ಪವರ್. ಜನಸಾಮಾನ್ಯರಿಗೆ ಸರ್ಕಾರದಿಂದ ಬರೆ ಮೇಲೆ ಬರೆ, ಹಾಲಿನ ದರ ರೇಟ್ ಜಾಸ್ತಿ ಆಯಿತು, ಬಸ್ಸು, ಮೆಟ್ರೋ, ವಿದ್ಯುತ್ ಎಲ್ಲವೂ ಕೂಡ ಒಂದಾದ ನಂತರ ಸರಣಿ ದರ ಏರಿಕೆಯಿಂದಾಗಿ ಜನ ಕಂಗೆಟ್ಟು ಹೋಗಿದ್ದಾರೆ. ಕಾವೇರಿ ನೀರಿನ ದರ ಏರಿಕೆಗೆ ಜಲಮಂಡಳಿ ಸಿದ್ಧತೆಯನ್ನು ಮಾಡ್ತಾ ಇದೆ. ತಿಂಗಳಿನ ಒಳಗೆ ಕಾವೇರಿ ನೀರಿನ ದರವನ್ನು ಹೆಚ್ಚಳ ಮಾಡುವಂಥ ಸಾಧ್ಯತೆ ಇದೆ ಇದೇ ಸರ್ಕಾರ. ಬೆಂಗಳೂರು ಜಲಮಂಡಳಿಯಿಂದ ಅಧಿಕೃತ ಘೋಷಣೆ ಮಾಡೋದು ಮಾತ್ರ ಬಾಕಿ ಇದೆ. ಪ್ರತಿ ಲೀಟರ್ಗೆ 7 ರಿಂದ 8 ಪೈಸೆ ಹೆಚ್ಚಳ ಮಾಡುವಂಥ
ತೀರ್ಮಾನ ಮಾಡುವಂಥ ಸಾಧ್ಯತೆ ಇದೆ. ಅಂಥದ್ದೊಂದು ಪ್ರಸ್ತಾವನೆ ಈಗ ಜಲಮಂಡಳಿ ಮುಂದೆ ಇದೆ. ಪ್ರತಿ ಲೀಟರ್ಗೆ 1 ರಿಂದ 2 ಪೈಸೆ ಹೆಚ್ಚಳಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. 4 ಹಂತದಲ್ಲಿ ನೀರಿನ ದರ ಏರಿಕೆಗೆ ಜಲಮಂಡಳಿ ತೀರ್ಮಾನ ಮಾಡಿದೆ. ಗೃಹ ಬಳಕೆ, ಅಪಾರ್ಟ್ಮೆಂಟ್, ಕೈಗಾರಿಕೆಗಳಿಗೆ ಪ್ರತ್ಯೇಕ ದರವನ್ನು ನಿಗದಿ ಮಾಡ್ತಾರೆ. ಗೃಹ ಬಳಕೆಗೆ ಒಂದು ರೇಟು, ಅಪಾರ್ಟ್ಮೆಂಟ್ಗೆ ಒಂದು, ಹಾಗೆ ಇಂಡಸ್ಟ್ರಿಯಲ್ ಏರಿಯಾ ಅಥವಾ ಕೈಗಾರಿಕಾ ಪ್ರದೇಶಗಳಲ್ಲೇ ಒಂದು ರೇಟನ್ನು ನಿಗದಿ ಮಾಡೋದಕ್ಕೆ ಈಗ ಸರ್ಕಾರ ಪ್ರತ್ಯೇಕವಾಗಿ ನಿಗದಿ ಮಾಡೋದಕ್ಕೆ ಜಲಮಂಡಳಿ ತೀರ್ಮಾನವನ್ನು ಮಾಡಿದೆ. ಸದ್ಯಕ್ಕೆ ಜನಸಾಮಾನ್ಯರಿಗಂತೂ ಒಂದಾದ ಮೇಲೆ ಒಂದು ಬೆಲೆ ಏರಿಕೆಯ ಬರೆ ಕಾಯದ ಮೇಲೆ ಬರೆ ಎಳೆದಂತಾಗಿದೆ. ಸದ್ಯಕ್ಕಂತೂ ಹಾಲಿನ ದರ ಜಾಸ್ತಿ ಆಯಿತು, ಬಸ್ ದರ, ಮೆಟ್ರೋ, ಬಳಿಕ ಈಗ ನೀರಿನ ದರವನ್ನು ಹೆಚ್ಚಳ ಮಾಡೋದಕ್ಕೆ ಹೊರಟಿರೋದು ಜನಾಕ್ರೋಶಕ್ಕೆ ಕಾರಣ ಆಗಿದೆ. ಮೊದಲೇ ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜನ ಬಸವಳಿದು ಹೋಗಿದ್ದಾರೆ. ಇದ್ರ ನಡುವೆ ಕುಡಿಯೋ ನೀರು, ಕಾವೇರಿ ನೀರಿಗೂ ಕೂಡ ರೇಟ್ ಜಾಸ್ತಿ ಆದರೆ ಜನ ಅಂತೂ ಹೈರಾಣಾಗಿ ಹೋಗ್ತಾರೆ. ನೋಡಿ, ನೀರಿನ ದರ ಏರಿಕೆಗೆ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜನರಿಗೆ ಹೊರೆಯಾಗದಂತೆ ನೀರಿನ ದರವನ್ನು ಏರಿಕೆ ಮಾಡ್ತೀವಿ. ಕಳೆದ 11 ವರ್ಷದಲ್ಲಿ ನೀರಿನ ದರ ಏರಿಕೆ ಆಗಿಲ್ಲ. ಈ 11 ವರ್ಷದಲ್ಲಿ 3 ಬಾರಿ ವಿದ್ಯುತ್ ದರ ಹೆಚ್ಚಾಗಿದೆ. ನೌಕರರ ಸಂಬಳ ಕೂಡ ಜಾಸ್ತಿ ಆಗಿದೆ. ನೋಡಿ, ಡಾಕ್ಟರ್ ರಾಮ್ ಪ್ರಸಾದ್ ಅವರು ಹೇಳಿದ್ದಾರೆ. ಅಧ್ಯಕ್ಷ ರಾಮ್ ಪ್ರಸಾದ್, ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನೀರಿನ ದರ ಹೆಚ್ಚಳ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ಇದೆ. 11 ವರ್ಷದಲ್ಲಿ ನೀರಿನ ದರ ಹೆಚ್ಚಾಗಿಲ್ಲ. ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆ ಜಲಮಂಡಳಿಯ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಮ್ ಪ್ರಸಾದ್ ಮನೋಹರ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ನೀರಿನ ದರವನ್ನು ಹೆಚ್ಚಳ ಮಾಡ್ತೀವಿ ಅಂತ ಈ ಹಿಂದೆನೂ ಕೂಡ DCM ಅವರು ಸೂಚನೆಯನ್ನು ಕೊಟ್ಟಿದ್ದರು. ಸರ್, ಯಾವಾಗಿಂದ ದರ ಹೆಚ್ಚಳ ಆಗುತ್ತೆ, ಎಷ್ಟು ಹೆಚ್ಚಾಗುತ್ತೆ? ಈಗ ತಮಗೆಲ್ಲ ತಿಳಿದಿರುವಂತೆ ಕಳೆದ 11 ವರ್ಷಗಳಲ್ಲಿ ಜಲಮಂಡಳಿ ವತಿಯಿಂದ ಯಾವುದೇ ದರ ಏರಿಕೆಯನ್ನು ಮಾಡಿರಲಿಲ್ಲ. 2014ರಿಂದ ದರ ಏರಿಕೆಯನ್ನು ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಅನಿವಾರ್ಯವಾಗಿ ಜಲಮಂಡಳಿಗೆ ಆಗಿರುವಂತಹ ಆರ್ಥಿಕ ನಷ್ಟವನ್ನು ಕಡಿಮೆ ಮಾಡೋದಕ್ಕಾಗಿ ಜಲ ಏರಿಕೆ ಮಾಡಬೇಕಾಗುತ್ತೆ. ಹಾಗಾಗಿ ಇದರ ದರ ಏರಿಕೆಯನ್ನು ಕೂಡ ಜಾಸ್ತಿ ನಮ್ಮ ಯಾರು ಸಣ್ಣ ಮತ್ತು ಮಧ್ಯಮ ವರ್ಗ ಕುಟುಂಬದವರಿದೆ ಅವರಿಗೆ ಜಾಸ್ತಿ ಮೊರೆಯಾಗದೆ ಅವರಿಗೆ ತುಂಬ ಕಡಿಮೆ ದರ ಏರಿಕೆಯನ್ನು ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೇವೆ. ಈಗ ನಮ್ಮದು 0 to 8,000 ಲೀಟರ್ಸ್ ಯಾರು ಬಳಕೆ ಮಾಡಿದೆ ಅವ್ರಿಗೆ ಕೇವಲ 0.15 ಪೈಸಾ ಅಂದರೆ 1/4 ಪೈಸಾಕ್ಕಿಂತ ಕಡಿಮೆ ಪರ್ ಲೀಟ್ರಿಗೆ ಇನ್ಕ್ರೀಸ್ ಆಗುತ್ತೆ. ಅದೇ ಥರ 8,000 to 25,000 ಕೆಟಗರಿಗೆ ಅರ್ಧ ಪೈಸಾಕ್ಕಿಂತ ಕಡಿಮೆ ಇನ್ಕ್ರೀಸ್ ಆಗುತ್ತೆ. ಯಾರು 50,000 ಲೀಟ್ರ್ ಇದೆ ಅವರಿಗೆ 1 ಪೈಸಾ ಪರ್ ಲೀಟ್ರು ಇನ್ಕ್ರೀಸ್ ಆಗುತ್ತೆ. 50,000 ಮೇಲೆ ಇರುವವರೆಗೂ 1 ಪೈಸಾ ಪರ್ ಲೀಟ್ರು ಇನ್ಕ್ರೀಸ್ ಆಗುತ್ತೆ. ಸೊ 1 ಪೈಸಾ ಪರ್ ಲೀಟ್ರ್ ಇಸ್ ಎ ಮ್ಯಾಕ್ಸಿಮಮ್ ಫಾರ್ ಡೊಮೆಸ್ಟಿಕ್ ಕನೆಕ್ಷನ್ಸು. ವೇರಸ್ ಕಮರ್ಷಿಯಲ್ ಕನೆಕ್ಷನ್ಸ್ಗೆ ಬಂದಾಗ 0.90 ಪೈಸಾಯಿಂದ ಅಂದರೆ 1 ಪೈಸಾಗಿಂತ ಸ್ವಲ್ಪ ಕಡಿಮೆ ಪರ್ ಲೀಟ್ರು, ದೆನ್ ಮ್ಯಾಕ್ಸಿಮಮ್ ಒಂದು 1.50 ಪೈಸಾ ಪರ್ ಲೀಟ್ರ್ವರೆಗೆ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ಸರ್, ಈಗ 11 ವರ್ಷದ ಹಿಂದೆ ಅಷ್ಟೇ ನಾವು ಮಾಡಿದ್ದು, ಅದಾದಮೇಲೆ ಮಾಡಲಿಲ್ಲ ಅಂತ. ಆಗ ಎಷ್ಟಾಗಿತ್ತು ಸರ್? ಈಗ ಅಂದರೆ ₹1ಕ್ಕಿಂತ ಕಮ್ಮಿ ಮಾಡಿ ಅಂತ DCM ಸೂಚನೆ ಕೊಟ್ಟಿದ್ದ, ಹೇಗೆ ಅಂತ? ಈಗ ನಾವೇನು ಮಾಡಬೇಕು, ಈಗ ಸಾರ್ವಜನಿಕ ಸಂಸ್ಥೆಯಲ್ಲಿ ಇರೋದ್ರಿಂದ ನಾವು ಎಲ್ಲ ಜನರದ್ದೇ ಒಂದು ವಿಷಯಗಳನ್ನ ಆಲೋಚನೆ ಮಾಡಿಕೊಂಡು ತೀರ್ಮಾನ ತೆಗೆದುಕೊಳ್ಬೇಕಾಗುತ್ತೆ. ಈಗ ನಮ್ಮ ನಷ್ಟ ಏನಿದೆ, ಪ್ರತಿ ತಿಂಗಳಿಗೆ ಆ ಆರ್ಥಿಕ ಕೊರತೆ ಏನಿದೆ 80 ಕೋಟಿಯಷ್ಟು ನಮಗೆ ಹಿಂದೆ ಕೊರತೆ ಆಗ್ತಾ ಇತ್ತು. ಈಗ ಈ ಬೆಲೆ ಏರಿಕೆಯಿಂದ ನಮಗೇನಾಗುತ್ತಪ್ಪ ಅಂದರೆ 25ರಿಂದ ಒಂದು 30 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ನಮಗೆ ಬೆಲೆ ಇದು ಆರ್ಥಿಕವಾಗಿ ನಮಗೆ ಅನುಕೂಲ ಆಗ್ಬೋದು. ಬಟ್ ಆದರೂ ಕೂಡ ಇನ್ನೊಂದು 50 ಕೋಟಿ 40ರಿಂದ 50 ಕೋಟಿ ರೂಪಾಯಿ ನಮಗೆ ಆರ್ಥಿಕ ನಷ್ಟ ಆಗೇ ಆಗುತ್ತೆ. ಬಟ್ ಅದನ್ನು ನಾವು ತಗೊಂಡು ಕೇವಲ